ರಾಘವೇಂದ್ರಾಯ ನಮಃ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜೇನಿಶಂ. ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ 291ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತ ನಾವೇನು ಕರಿತೀವಿ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರ್ತಕ್ಕಂಥ ಪರ್ವಕಾಲ, ಅದರ ಜೊತೆಗೆ ಶ್ರಾವಣಿ ಅಂತ ಹೇಳಿದರೆ ಜನಿವಾರ ಹಾಕಿಕೊಳ್ತಕ್ಕಂಥ ಒಂದು ದೊಡ್ಡ ಹಬ್ಬ, ಆ ಒಂದು ಕಾರ್ಯಕ್ರಮ ಕೂಡ ಬರ್ತಾ ಇದೆ. ಈ ಒಂದು ರಾಯರ ಆರಾಧನೆ ಅಂತ ಹೇಳಿದರೆ ಹೈಗ್ರೀವ ಜಯಂತಿ ಕೂಡ ಬರ್ತಾ ಇದೆ. ನೂಲು ಹುಣ್ಣಿಮೆ ಅಂತ ನಾವೇನು ಕರಿತೀವಿ, ರಾಖಿ ಕಟ್ತಕ್ಕಂಥ ಹಬ್ಬ ಕೂಡ ಆ ದಿನದಲ್ಲಿ ಬರ್ತಾ ಇದೆ. ನಂತರ ಸುಗ್ನಾನಂದ ತೀರ್ಥರ ಒಂದು ಆರಾಧನೆ ಕೂಡ, ರಾಯರ ಆರಾಧನೆ ಆದ ನಂತರ ಬರ್ತಕ್ಕಂಥ ವಿಶೇಷ ಯತಿಗಳ ಆರಾಧನೆ. ಅದರ ಜೊತೆಗೆ ಇವತ್ತು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ 16ನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸಾಕ್ಷಾತ್ ರಾಘವೇಂದ್ರ ಗುರು ಸಾರ್ವಭೌಮರು. ಅವರ ಸ್ಮರಣೆ ಮಾಡಿದರೆ ಸಾಕು. ಯಾಕಂತ ಹೇಳಿದರೆ ಇವತ್ತು ಅಷ್ಟೋತ್ತರ ಅಂತಕ್ಕಂಥ ಶಬ್ದ ಬಂದಿದ್ದೇ ಆ ಒಂದು ಮಹಾಮಹಿಮರಿಂದ. ಇವತ್ತು ಜಗತ್ತಿನಾದ್ಯಂತ ಕೇವಲ ಆರಾಧನೆ ದಿನದಿಂದಲ್ಲ, ಪ್ರತಿ ರವಿವಾರ ಪ್ರತಿ ಗುರುವಾರ ಎಲ್ಲ ಮಠಗಳಲ್ಲಿ ಎಲ್ಲರ ಮನೆಗಳಲ್ಲಿ ನಡೀತಕ್ಕಂಥ ದೊಡ್ಡ ಉತ್ಸವ, ದೊಡ್ಡ ಆರಾಧನೆ, ದೊಡ್ಡ ಹಬ್ಬ ಅಂತ ಹೇಳಿದರೆ ಅದು ಅಷ್ಟೋತ್ತರದ ಹಬ್ಬ. ಅಷ್ಟೋತ್ತರ ಮಾಡಿ ರಾಯರ ಸ್ಮರಣೆ ಮಾಡಿದರೆ ಸಾಕು, ನಮಗೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳ ಬಗೆಹರಿದು ನಮಗೆ ವಿಶೇಷ ಅನುಗ್ರಹ ಮಾಡ್ತಕ್ಕಂಥ ಪರ್ವಕಾಲ. ರಾಯರು ಕೇವಲ ನಮ್ಮ ಎಲ್ಲರ ಉದ್ಧಾರಕ್ಕಾಗಿ ಹುಟ್ಟಿದಂತಹ ಮಹಾನುಭಾವರು, ಜನ್ಮ ತಳೆದಂಥ ಮಹಾನುಭಾವರು. ಮೂಲತಃ ಭಗವಂತನ ಶಂಕುಕರ್ಣನಾಗಿ ಸಾಕ್ಷಾತ್ ಬ್ರಹ್ಮದೇವರ ಸೇವೆ ಮಾಡಿದರು. ಸ್ವಲ್ಪ ತಪ್ಪಿನ ಪರವಾಗಿ ಮತ್ತೆ ಭೂಲೋಕದಲ್ಲಿ ಅವತಾರ ಮಾಡಬೇಕಾಯಿತು. ಅವರ ಮೊದಲನೇ ಅವತಾರ ಪ್ರಹ್ಲಾದರಾಜರಾಗಿ ಹಿರಣ್ಯಕಶ್ಯಪನ ಮಗ ಆದರು. ಸಾಕ್ಷಾತ್ ತಂದೆಗೆ ಸಾಕ್ಷಾತ್ ನರಸಿಂಹದೇವರನ್ನು ತೋರಿಸಿದ ಕೀರ್ತಿ ಪ್ರಹ್ಲಾದರಾಜರಿಗೆ ಬರ್ತಾ ಇದೆ. ನಾವು ಆ ರೀತಿ ಅನುಸಂಧಾನ ಮಾಡಬೇಕಂತ ಹೇಳಿದರೆ ಪ್ರಹ್ಲಾದರಾಜರ ಇವತ್ತು ಕೇವಲ ಓಂ ನಮೋ ನಾರಾಯಣನ ಅಂತಕ್ಕಂಥ ಮಂತ್ರದಿಂದ ಸಣ್ಣ ವಯಸ್ಸಿಗೆ 6 ವಯಸ್ಸಿಗೆ ಭಗವಂತನನ್ನು ಸಾಕ್ಷಾತ್ಕರಿಸಿದ ಏಕೈಕ ಭಗವದ್ಭಕ್ತ ಅಂತ ಹೇಳಿದರೆ ಪ್ರಹ್ಲಾದರಾಜರು. ನಂತರ ಮುಂದೆ ಅವತಾರ ಮಾಡತಕ್ಕಂಥ ಕಲಿಯುಗದಲ್ಲಿ ಶ್ರೀ ವ್ಯಾಸರಾಜರಾಗಿ ಜನಿಸಿದರು. ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಜನ್ಮ ತಾಳಿದಂಥ ಮಹಾನುಭಾವರು. ಭುವನಗಿರಿಯಲ್ಲಿ ಅವರ ಜನ್ಮ ಆಯಿತು. ಅವರ ಮೂಲ ಪುರುಷರು ಕೂಡ ವಿಜಯನಗರ ಅರಸರಲ್ಲಿ ವೈಣಿಕ ವಿದ್ವಾನಾಗಿ ಕನಕಾಚಲ ಭಟ್ಟ, ಕೃಷ್ಣಾಚಲ ಭಟ್ಟ ಅಂತ ಹೇಳಿ ಅವರು ಅಲ್ಲಿ ಮೆರೆದಂಥ ಮಹಾನುಭಾವರು. ನಂತರ ಅವರ ಪರಿವಾರ ತಿಮ್ಮಣ್ಣ ಭಟ್ಟರ ಮಗನಾಗಿ ವೆಂಕಟೇಶ ದೇವರ ಅನುಗ್ರಹದಿಂದ ವೆಂಕಟೇಶ ದೇವರು ಏನು ತಂದೆ ತಾಯಿಗಳು ಸೇವೆ ಮಾಡಿದರು ಅದರ ಫಲವಾಗಿ ಜನಿಸಿದ, ಹೀಗಾಗಿ ವೆಂಕಟನಾಥ ಅಂಥೇಳಿ ಅವ್ರ ಹೆಸರಿಟ್ಟರು. ಅಂತ ಅವರ ಒಂದು ಹುಟ್ಟು ನಮಗೆ ಭುವನಗಿರಿಯಲ್ಲಿ ಕಳೆದ ವರ್ಷ ನಮಗೆ ಆ ಭುವನಗಿರಿ ನೋಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಸಿಕ್ತು. ಯಾಕಂದರೆ ಸಾಕ್ಷಾತ್ ರಾಯರ ಜನ್ಮ ತಳೆದಿರ್ತಕ್ಕಂಥ ಸ್ಥಳ ನಿಜವಾಗಲೂ ಪವಿತ್ರ. ಅಲ್ಲಿ ಹೋಗ್ಬಿಟ್ರೆ ಜುಮ್ ಅಂತದ. ಅಂಥ ಸಮಾಜಕ್ಕೆ ಅವರು ಇವತ್ತು ಯಾವುದೇ ವೃಂದಾವನ ಇರಲಿ, ಜನರಿಗೆ ಸಾಮಾನ್ಯ ಜನರಿಗೆ ವೃಂದಾವನ ಅಂದ್ಕೊಳ್ಳೆ ಕಲ್ಪನೆ ಬರದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಅಂತ ಹೇಳಿ ಒಳಗೆ ಕಾಲಿಡ್ತಾರೆ. ಅಂಥ ಮಹಾನುಭಾವರು ಇವತ್ತು ವೃಂದಾವನಕ್ಕೆ ವಿಶೇಷ ವೈಶಿಷ್ಟ್ಯವನ್ನು ಕಲಿಸಿದ ವೈಶಿಷ್ಟ್ಯವೊಂದು ಆ ವೃಂದಾವನಕ್ಕೆ ಎಲ್ಲರೂ ತಲೆ ಬಾಗುವಂತೆ ಮಾಡಿದ ಕೀರ್ತಿ ನಮ್ಮ ರಾಘವೇಂದ್ರ ಸ್ವಾಮಿಗೆ ಸಲ್ತಾ ಇದೆ. ಅವರ ಮಹಿಮೆ ಹೇಳ್ಕೊತ ಕೂತ್ರೆ ಒಂದು ವಾರ ಆದರೂ ಅವರ ಮಹಿಮೆ ಮುಗಿದಿಲ್ಲ. ಪ್ರತಿ ಹಂತದಲ್ಲಿ ಅವರು ಪೂರ್ವಾಶ್ರಮದಲ್ಲಿ ಕೂಡ ಅನಂತ ಮಹಿಮೆ ತೋರಿಸಿದರು. ಅವರು ಆಶ್ರಮದಲ್ಲಿ ಕೂಡ ಸನ್ಯಾಸ ಆಗಿ ಒಂದು ರಾಯರ ಮಠ ಒಂದು ಅವರು ಬಂದ ಮೇಲೆ ಅದಕ್ಕೆ ರಾಯರ ಮಠ ಅಂತ ಬಂತು. ಅವು ಕೂಡ ಸಾಕಷ್ಟು ಮಹಿಮೆಗಳನ್ನು ತೋರಿಸಿದರು. ಅದೇ ರೀತಿಯಾಗಿ ಅವರು ವೃಂದಾವನ ಪ್ರವೇಶ ಮಾಡಿದವರು ಕೂಡ, ಯಾಕಂದರೆ ಸಜೀವ ವೃಂದಾವನ ಆಗಿರೋದು ಅವರು 2ನೇವರು. ಮೊದಲನೆಯವರು ಅಂತ ಹೇಳಿದರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಸಜೀವ ವೃಂದಾವನ ಪ್ರವೇಶ ಮಾಡಿದರೆ, 2ನೇವರು ಅಂತ ಹೇಳಿದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ಜಪ ಮಾಲೆ ಹಿಡ್ಕೊಂಡು ಆ ವೃಂದಾವನ ಒಳಗೆ ಶಿಲಾ ವೃಂದಾವನದಲ್ಲಿ ಕೂತು ಅಲ್ಲಿ ಸಜೀವಾಗಿ ವೃಂದಾವನಂಥ ಮಹಾನುಭಾವರು ಇವತ್ತಿಗೂ ಕಾಮಧೇನು ಕಲ್ಪವೃಕ್ಷ ಅವರ ಸೇವೆ ಮಾಡಿಬಿಟ್ರೆ. ಯಾಕೆಂದರೆ ನಮ್ಮ ಗಲೀಲಾಚಾರ್ಯ ಹೇಳ್ತಿದ್ರು ಅವ್ರಿಗೆ ಒಂದು ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಶಾಪ ಕೊಡ್ತಕ್ಕಂಥ ಎಂದೂ ಅವರು ಯಾರಿಗೆ ಆ ಶಾಪ ಕೊಟ್ಟಿಲ್ಲ. ಯಾರು ಮಂತ್ರಾಲಯಕ್ಕೆ ಬರ್ತಾರೆ ಅಥವಾ ಮಂತ್ರಾಲಯ ಅಂತ ಹೇಳಿ ಮನೆಯಲ್ಲಿ ಯಾರು ಚಿಂತನೆ ಮಾಡ್ತಾರೆ, ಅವರನ್ನು ನೆನಪು ಸ್ಮರಣೆ ಮಾಡ್ತಾರೆ, ಅವರಿಗೂ ಅಲ್ಲೇ ಅವರಿಗೆ ಅನುಗ್ರಹ ಮಾಡತಕ್ಕಂಥ ಏಕೈಕ ಯತಿ ಶ್ರೇಷ್ಠರು, ಯತಿಗಳು ಕಾಮಧೇನು ಕಲ್ಪವೃಕ್ಷ ಅಂತ ಕರ್ತಕ್ಕಂಥ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದರೆ ಸಾಕು, ನಮಗೆ ಇರತಕ್ಕಂಥ ಭೂತ ಪ್ರೇತ ಪಿಶಾಚತೆ ಎಲ್ಲ ಹೋಗ್ತವೆ. ಅದರಲ್ಲೂ ನಮ್ಮ ಅಪ್ಪಣಾಚಾರ್ಯರು ಮಾಡ್ತಕ್ಕಂಥ ಅಮೋಘ ಸ್ತೋತ್ರ ಏನಿದೆ,
ಗುರು ಸ್ತೋತ್ರ ಇವತ್ತಿಗೂ ಎಲ್ಲರೂ ಪಠಿಸ್ತಾರೆ. ಅಂಥ ಅಪ್ಪಣಾಚಾರ್ಯರ ಅವ್ರದ್ದು ಒಂದು ಬಿಚ್ಚಾಲಿ ಕೂಡ ಅದು ಕೂಡ ಹತ್ತಿರದಲ್ಲಿದೆ. ಅಂತ ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ನೀವು ಇಬ್ರಾಂಪುರ ದರ್ಶನ ಮಾಡಿರಿ, ಬಿಚ್ಚಾಲಿ ಮಾಡಿರಿ, ಗಾಣದಾಳ್ ಪಂಚಮುಖಿ ಹನುಮನ್ ದೇವರು, ಯಾಕಂದರೆ ಪಂಚಮುಖಿ ಪ್ರಾಣದೇವರಲ್ಲಿ 12 ವರ್ಷ ಕಾಲ ಇದ್ದು ಆ ಪ್ರಾಣದೇವರ ನಿರಂತರವಾಗಿ ಸೇವೆ ಮಾಡಿದ ಕೀರ್ತಿ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಸಲ್ತಾ ಇದೆ. ಇವತ್ತು ಪ್ರತಿಯೊಬ್ಬರಿಗೂ ಒಂದು ಅನ್ನ ಹಕ್ಕು, ಯಾಕಂದರೆ ಆ ರಾಯರ ಮಠಗಳು ಎಷ್ಟಿದೆ, ರಾಯರನ್ನು ಇಟ್ಟಿರ್ತಕ್ಕಂಥ ವೃಂದಾವನಗಳು ಎಷ್ಟಿದೆ, ಅದರಲ್ಲಿ ಕೆಲಸ ಮಾಡೋರು, ಅದರಲ್ಲಿ ಅನುಗ್ರಹ ಹೊಂದಿದವರು ಲಕ್ಷಾನುಗಟ್ಟಲೆ ಆಗ್ತಾರೆ. ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ಅನ್ನಕ್ಕೆ ಹಾದಿ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಸಲ್ತಾ ಇದೆ, ಆ ಮಠಕ್ಕೆ ಸಲ್ತಾ ಇದೆ, ಆ ಒಂದು ಪರಂಪರೆಗೆ ಸಲ್ತಾ ಇದೆ. ಕೇವಲ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಒಂದು ನವರತ್ನ ಅಂತ ಹೇಳಿದ್ರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಸ್ಮರಣೆಯನ್ನು ಕೂಡ ನೀವು ಎಲ್ಲರೂ ಮಾಡೋಣ. ಅಂಥ ರಾಯರ ಸ್ಮರಣೆ ಪ್ರತಿಯೊಬ್ಬರು ಆಗಲಿ ಅಂತ ಹೇಳ್ತಾ ಸುಜ್ಞಾನಂದ ತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ. ಯಾಕಂದರೆ ಎಲ್ಲ ಕಡೆ ಪಂಚರಾತ್ರೋತ್ಸವ ಅಂತ ಮಾಡ್ತಾರೆ, ಸಪ್ತರಾತ್ರೋತ್ಸವ ಅಂತ ಮಾಡ್ತಾರೆ. ಪಂಚರಾತ್ರೋತ್ಸವ ಮಾಡಿದಾಗ ನೂಲು ಹುಣ್ಣು ಹಿಡ್ಕೊಂಡು ಆಮೇಲೆ ಇದರವರೆಗೂ ಸುಜ್ಞಾನಂದ ತೀರ್ಥ ಆರಾಧನೆವರೆಗೂ ವೈಭವದಿಂದ ಮಾಡ್ತಾರೆ. ಅಂಥ ಸುಜ್ಞಾನಂದ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಮಾಡೋಣ. ಯಾಕಂದರೆ ಇವರಿಗೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟವರು ಸುಧೀಂದ್ರ ತೀರ್ಥರು, ಅವರನ್ನು ಗುರುತಿಸಿದವರು ವಿಜೇಂದ್ರ ತೀರ್ಥರು. ನಂತರ ಆ ಒಂದು ಪರಂಪರೆಯಲ್ಲಿ ನಮಗೆ ಇವತ್ತು ಮಂತ್ರಾಲಯಕ್ಕೆ ಮೂಲ ರಾಘವೇಂದ್ರ ಸ್ವಾಮಿಗಳ ಪಕ್ಕದಲ್ಲಿ ಕೂಡ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ಪೂರ್ವಾಶ್ರಮದ ಮರಿ ಮೊಮ್ಮಕ್ಕಳು ಕೂಡ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು. ನಾವೇನು ಸೇವೆ ಮಾಡ್ತೀವಿ, ಸೇವೆಯನ್ನು ಕೌಂಟ್ ಮಾಡಿ ರಾಯರಿಗೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ವಾದೀಂದ್ರ ತೀರ್ಥರು ಇವತ್ತಿಗೂ ಮಾಡುತ್ತಿದ್ದಾರೆ. ಅಲ್ಲಿ ಹೋದರೆ ನೀವು ರಾಯರ ಸೇವೆ ಅಂತ ಹೋದರೆ ಅಲ್ಲಿ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರ ಸೇವೆ, ಅಲ್ಲಿ ಸುತ್ತಮುತ್ತ ಇರತಕ್ಕಂಥ 4 ವೃಂದಾವನಗಳ ಸೇವೆ, ಸುಷುಮೇಂದ್ರ ತೀರ್ಥರ ಸೇವೆ, ಸುಧಾನಂದ ತೀರ್ಥರ ಸೇವೆ ಮಾಡತಕ್ಕಂಥ ಭಾಗ್ಯ ಇವತ್ತಿಗೂ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತಾ ಇವತ್ತನ್ನು ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ ಆರೋಗ್ಯ ಕೊಡಲಿ, ಅವರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.